ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಯಶಸ್ವಿನಿ ಚಾನಲ್. ನಾನಿವತ್ತು ಕ್ರಾನ್ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಬಾಕ್ಸನ್ನು ತಗೊಂಡು ಅದಕ್ಕೆ ಬ್ಲ್ಯಾಕ್ ಬಟ್ಟೆಯನ್ನು ಫೆವಿಕಾಲ್ ಸಹಾಯದಿಂದ ಅಂಟಿಸ್ಕೊಳ್ಳೋಣ. ಬಾಕ್ಸ್ ಫುಲ್ಲು ಈ ಥರ ಫೆವಿಕಲನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಆನಂತರ ಆ ಬಟ್ಟೆ ಮೇಲೆ ಅದನ್ನು ಇಟ್ಟು ಅಂಟಿಸ್ಕೊತಾ ಬರೋಣ. ಈಗ ಅದನ್ನೆಲ್ಲ ನೀಟಾಗಿ ಟೈಟಾಗಿ ಎಳ್ಕೊಳ್ಳಿ. ಎಳ್ಕೊಂಡಿದ ನಂತರ ಆ ಬಾಕ್ಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಇನ್ನು ಉಳಿದಿದ್ದನ್ನು ಕಟ್ ಮಾಡಿ ಅಲ್ಲಿ ಫೋಲ್ಡ್ ಮಾಡಿ ಸೂಜಿ ದಾರದ ಸಹಾಯದಿಂದ ಅದನ್ನು ಹೊಲ್ಕೊಳ್ಳೋಣ. ಟೈಟಾಗಿ ಕುದಿ ಬರ್ತಿದ್ದಂಗೆ ಅದನ್ನು ಪೂರ್ತಿ ಆ ಬಾಕ್ಸ್ ಎಂಡಿಂಗ್ವರೆಗೂ ಹೊಲಿತಾ ಹೋಗೋಣ. ಈಗ ಮೀನಾಕ್ಷಿ ಅಮ್ಮನವರ ಕಿರೀಟಕ್ಕೆ ಶೇಪ್ ಬರೋದಕ್ಕೋಸ್ಕರ ಕಾಟನನ್ನು ತಗೊಂಡು ಅದರ ಮೇಲೆಗಡೆ ಬಾಕ್ಸ್ನ ಮೇಲೆಗಡೆ ರೌಂಡ್ ಶೇಪ್ ಬರೋ ಥರ ತಗೊಂಡು ಸೈಡ್ಗೆ ಅದನ್ನು ನಾಟ್ ಹಾಕ್ಕೊಳ್ಳೋಣ. ಫಿಲ್ ಮಾಡಿಕೊಂಡು ಟೈಟಾಗಿ ಒಂದು ಸೈಡ್ಗೆ ಫುಲ್ಲು ರೌಂಡ್ ಶೇಪ್ ಬರೋ ಥರ ಆ ಕಾಟನ್ನ ಸೇರಿಸ್ಕೊಂಡು ಆ ಬಟ್ಟೆನೆಲ್ಲ ಒಂದು ಸೈಡ್ಗೆ ಸೆಂಟ್ರಿಗಲ್ಲ ಆ ಸೈಡಿಗೆ ತಗೊಂಡಿರೋದನ್ನು ಒಂದು ಸೂಜಿ ದಾರದ ಸಹಾಯದಿಂದ ಹೊಲ್ಕೊಂಡು ನೀಟಾಗಿ ಅದನ್ನು ಫಿಟ್ಟಾಗಿ ಮೇಲೆಗಡೆ ಗುಂಡಕ್ಕೆ ಆ ತಲೆದ ಶೇಪ್ ಬರೋ ಥರ ಮಾಡಿಕೊಂಡು ಹೊಲ್ಕೊಂಡ ನಂತರ ಅದನ್ನ ಕಟ್ ಮಾಡ್ಕೊಳ್ಳೋಣ. ಈಗ ಮೇಲೆಗಡೆ ಆ ಗಂಟನ್ನು ಮಾಡ್ಕೊಳ್ಳೋಕ್ಕೆ ಒಂದು ರಿಬ್ಬನ್ನನ್ನು ತಗೊಂಡು ಆ ಬ್ಲ್ಯಾಕ್ ಬಟ್ಟೆಗೆ ಇಟ್ಟು ಒಳಗಡೆ ಕಾಟನನ್ನು ಸೇರಿಸಿ ಬಾಲ್ ರೂಪದಲ್ಲಿ ಮಾಡಿಕೊಂಡು ಸೂಜಿ ದಾರದ ಸಹಾಯದಿಂದ ಅದನ್ನು ಹೊಲ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಅದನ್ನು ಶೇಪ್ ಬರೋ ಥರ, ಯಾಕಂದರೆ ಒಳಗಡೆ ಹೋಗಿ ಸೇರಬೇಕಲ್ಲ, ಆ ಥರ ಶೇಪ್ ಬರೋ ಥರ ಅದನ್ನು ಬಾಲ್ ಥರ ಮಾಡಿಕೊಂಡು ನಾವು ತಗೊಂಡಿದ್ವಲ್ಲ ರಿಂಗು, ಆ ರಿಂಗನ್ನು ಮತ್ತು ಆ ಗಂಟನ್ನು ಸೇರಿಸಿ ಈ ಥರ ಹೊಲ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಗಮ್ ಹಾಕಿ ಕೂಡ ಹಚ್ಕೋಬೋದು, ಬಟ್ ನಾನಿಲ್ಲಿ ಹೊಲ್ಕೊತಾ ಇದ್ದೀನಿ. ನೀಟಾಗಿ ಹೊಲ್ಕೊಳ್ಳಿ. ಫುಲ್ಲು ರೌಂಡ್ ಆ ರಿಂಗ್ ಫುಲ್ಲು ಸುತ್ತಕ್ಕೂ ಹೊಲ್ಕೊಳ್ತಾ ಬನ್ನಿ. ಈಗ ನಾವು ಜುವೆಲ್ಸನ್ನು ಹೊಲ್ಕೊಳ್ಳೋಣ. ನಿಮಗೆ ಬೇಕಿದ್ದರೆ ಗಮ್ ಹಾಕಿ ಅಂಟಿಸ್ಕೊಳ್ಳಿ, ಬಟ್ ನಾನು ಮತ್ತೆ ನೆಕ್ಸ್ಟ್ ಟೈಮ್ ಬೇರೆ ಜುವೆಲ್ಸನ್ನು ಚೇಂಜ್ ಮಾಡೋದಕ್ಕೋಸ್ಕರ ಸುಮ್ಮನೆ ಒಂದೊಂದು ಸ್ಟಿಚ್ ಹಾಕಿ ಅದನ್ನು ಟೈಟ್ ಮಾಡ್ಕೊತಾ ಇದ್ದೀನಿ. ಈಗ ಇನ್ನೊಂದು ಕಡೆಗೂ ಕೂಡ ಅದೇ ಥರ ಹೊಲ್ಕೊಳ್ಳಿ. ಈಗ ನೀಟಾಗಿ ಎರಡೂ ಕಡೆಗೂ ಎಡ್ಜಸ್ಗೆ ಒಂದೊಂದು ಸ್ಟಿಚ್ ಮಾಡಿಕೊಂಡು ಫಿಟ್ ಮಾಡ್ಕೊಳ್ಳಿ. ಈಗ ಸೆಂಟರ್ಗೆ ಒಂದು ಪೆಂಡೆಂಟನ್ನು ಗಮ್ ಹಾಕಿ ಅಂಟಿಸ್ಕೊತಾ ಇದ್ದೀನಿ. ಈಗ ನಿಮಗೆ ಯಾವ ಸ್ಟೈಲಲ್ಲಿ ಬೇಕೋ ಆ ಸ್ಟೈಲಲ್ಲಿ ಕುಂದನ್ಸನ್ನು ಚೈನ್ಸ್ನ ಅಂಟಿಸ್ಕೊತಾ ಹೋಗೋಣ. ಸೈಜ್ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಆ ಗಂಟಿಗೆ ಒಂದು ಬಂಚನ್ನು ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡಿಕೊಂಡು ಇಲ್ಲಿ ನಾನು 4 ಸ್ಟ್ರಿಂಗ್ಸ್ ಇರುವಂತಹ ಒಂದು ಮಣಿಗಳನ್ನು ತಗೊಂಡು ಅದಕ್ಕೆ ಒಂದು ಕ್ಯಾಪನ್ನು ಸಹಾಯದಿಂದ ಸೆಂಟ್ರಲ್ಲಿ ಆ ಗಂಟಿಗೆ ನಾಟ್ ಮಾಡ್ಕೊಂಡಿದ್ದೀನಿ. ಮೇಲೆಗಡೆ ಗಂಟು ತುಂಬ ಪ್ಲೈನಾಗಿ ಕಾಣಿಸ್ತಿದೆಯಲ್ಲ, ಅದು ಇನ್ನು ಸ್ವಲ್ಪ ಅಂದವಾಗಿ ಕಾಣಿಸೋದಕ್ಕೋಸ್ಕರ ನಾನಿಲ್ಲಿ ಚೈನ್ ಬಾಲ್ಸನ್ನು ತಗೊಂಡು ಅದಕ್ಕೆ ಒಂದು ಹಾಫ್ ಇಂಚ್ ಡಿಸ್ಟೆನ್ಸ್ಗೆ ಒಂದೊಂದು ಸ್ಟ್ರಿಂಗನ್ನು ಹಚ್ಕೊತಾ ಇದ್ದೀನಿ. ಒಂದೊಂದು ಚೈನ್ ಬಾಲನ್ನು ಹಚ್ಕೊತಾ ಬರ್ತಿದ್ದೀನಿ. ಕಡೆಯದಾಗಿ ನಾನಿಲ್ಲಿ ಪರ್ಲ್ಸನ್ನು ಹೊಲ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಈ ಎರಡೂ ಕಡೆ ಆ ಗಂಟಿಗೆ ಆ ರಿಂಗ್ ಜಾಯಿಂಟ್ ಕಾಣಿಸ್ತಿದ್ದಂಗೆ ಎರಡೂ ಕಡೆಗೂ ಪರ್ಲ್ಸನ್ನು ಒಂದು ರೌಂಡು ಕಟ್ಕೊತಾ ಇದ್ದೀನಿ.
ಇಲ್ಲಿ ನಾನು ನನ್ನ ಹತ್ರ ಇರುವಂತಹ ಕುಂದನ್ಸು ಜುವೆಲ್ಸನ್ನು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಮನೇಲಿ ಯಾವುದಿದೆಯೋ ಅದಕ್ಕೆ ತಕ್ಕಾದಂತೆ ನೀವು ಜುವೆಲ್ಸನ್ನು ಆ್ಯಡ್ ಮಾಡ್ಕೋಬೋದು. ಈ ಕ್ರಾನ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.